ಮಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಾ ಇದೆ. ಧಾರಾಕಾರವಾಗಿ ಸುರಿದಂಥ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅಪಾರ್ಟ್ಮೆಂಟ್ನ ಮೇಲೆ ಬೃಹದಾದಂಥ ತಡೆಗೋಡೆ ಬಿದ್ದು ಸಾಕಷ್ಟು ಹಾನಿಯಾಗಿದೆ. ಮಂಗಳೂರು ನಗರದ ಕದ್ರಿ ಶಿವಬಾಗ್ ಎಂಬಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇಲ್ಲೊಂದು ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ. ಸುಮಾರು 6 ಮಹಡಿಯ ಅಪಾರ್ಟ್ಮೆಂಟ್ ಇದಾಗಿದೆ. ಈ ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲಿ ಒಂದು ತಡೆಗೋಡೆಯನ್ನು ನಿರ್ಮಿಸಲಾಗಿತ್ತು. ಅತ್ಯಂತ ಬೃಹದಾಕಾರದಂಥ ತಡೆಗೋಡೆಯನ್ನು ಸುಮಾರು 30 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ಆದರೆ ಏಕಾಏಕಿಯಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಂಥ ಪರಿಣಾಮವಾಗಿ ಇಲ್ಲಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗಿದೆ. ಆ ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ತಡೆಗೋಡೆ ಜೊತೆಗೆ ಮಣ್ಣು ಕೂಡ ಈ ಕೆಳಭಾಗಕ್ಕೆ ಬಿದ್ದಿರೋದ್ರಿಂದಾಗಿ 2 ಅಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ 2 ಮನೆಗಳಿಗೆ ಹಾನಿಯಾಗಿರುವಂಥದ್ದು ಗಮನಿಸ್ಬೋದು. ಅದರ ಭೀಕರತೆ ಎಷ್ಟಿತ್ತು ಎನ್ನುವಂಥದ್ದು. ಆ 2 ಮನೆಯ ಹಿಂಭಾಗದ ವಿಂಡೋಗಳೇಂದೆ ಮತ್ತು ಹಿಂಭಾಗದ ಗೋಡೆಯಿಂದ ಅದು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಅಲ್ಲಿ ಅಳವಡಿಸಿದಂಥ AC ಇರ್ಬೋದು ಮತ್ತು ವಿಂಡೋ ಇರ್ಬೋದು ಮತ್ತು ಅಲ್ಲಿ ಪಿಲ್ಲರ್ಗೂ ಕೂಡ. We at East Point Group of Institutions offer a wide range of courses that provide limitless opportunities, building skills over 2 decades. ಸಾಕಷ್ಟು ಹಾನಿಯಾಗಿದೆ. ಮೇಲ್ಭಾಗದಿಂದ ರಭಸವಾಗಿ ಮಣ್ಣು ಸಹಿತ ಆ ಬೃಹದಾದಂಥ ತಡೆಗೋಡೆಯಿಂದ ಅದು ಕಾಂಕ್ರೀಟ್, ಅತ್ಯಂತ ದಪ್ಪನೆಯ ಕಾಂಕ್ರೀಟ್ನಿಂದ ನಿರ್ಮಿಸಲಾಗಿತ್ತು. ಸೊ ಅದರ ಭಾರವೇ ಸಾಕಷ್ಟಿದೆ. ಸೊ ಮಣ್ಣು ಸಹಿತವಾಗಿ ಬಿದ್ದಿರೋದ್ರಿಂದಾಗಿ ಅದನ್ನ ಭಾರವನ್ನು ತಡೆಯೋದಕ್ಕೆ ಸಾಧ್ಯ ಆಗದೆ ಅಲ್ಲಿ ಗೋಡೆ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಅದೃಷ್ಟವಶಾತ್ ಮನೆಯಲ್ಲಿ ಇದ್ದಂಥವರು ಮುಂಭಾಗದಲ್ಲಿದ್ದರು. ಸೊ ಹಿಂಭಾಗದಲ್ಲಿ ಯಾರೂ ಇಲ್ಲದೇ ಇರೋದ್ರಿಂದಾಗಿ ಭಾರಿ ದೊಡ್ಡ ಅನಾಹುತ ತಪ್ಪಿರುವಂಥದ್ದು. ಮತ್ತು ಇಲ್ಲಿ ಅಪಾರ್ಟ್ಮೆಂಟ್ನ ಕೆಳಭಾಗದಲ್ಲಿ ಈಗ ಪಾರ್ಕಿಂಗ್ ಏರಿಯಾ ಇದೆ. ಇಲ್ಲಿಯೂ ಕೂಡ ಯಾರೂ ಕೂಡ ಓಡಾಡ್ತಿರ್ಲಿಲ್ಲ ಮತ್ತು ವಾಹನವು ಕೂಡ ಆ ವಾಹನದಲ್ಲಿ ಯಾರೂ ಕೂಡ ಇರಲಿಲ್ಲ. ಹಾಗಾಗಿ ಭಾರಿ ದೊಡ್ಡ ಅನಾಹುತ ತಪ್ಪಿದೆ. ಆದರೆ ಒಂದಷ್ಟು 3-4 ವಾಹನಗಳಿಗೆ ಒಂದಿಷ್ಟು ಡ್ಯಾಮೇಜ್ ಆಗಿದೆ. ಸದ್ಯ ಮಣ್ಣು ಕೂಡ ಕೆಳಗೆ ಬಿದ್ದಿರುವಂಥದ್ದು. ಮಳೆ ಹೆಚ್ಚಾಗ್ತಿದೆ. ಸೊ ಮತ್ತಷ್ಟು ಆತಂಕ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಮರ ಇದೆ, ಇನ್ನೊಂದು ಕಡೆಯಿಂದ ಈ ಭಾಗದಲ್ಲಿ ಇನ್ನೊಂದು ಅತಿ ಎತ್ತರದ ಒಂದು ಏನು ತಡೆಗೋಡೆಯು ಕೂಡ ಇದೆ. ಅದು ಕೂಡ ಕಾಂಕ್ರೀಟ್ನಿಂದ ನಿರ್ಮಾಣ ಮಾಡಿರುವಂಥದ್ದು. ಸೊ ಅದು ಕೂಡ ಯಾವಾಗ ಕುಸಿಯುತ್ತೆ ಅನ್ನುವಂಥ ಆತಂಕ ಇದೆ. ಒಂದು ವೇಳೆ ಅದು ಕೂಡ ಬಿದ್ದರೆ ಇಲ್ಲಿ 2ಕ್ಕಿಂತ ಹೆಚ್ಚು ಫ್ಲೋರಿಗೆ ಹಾನಿಯಾಗುವಂಥ ಆತಂಕ ಇದೆ. ಸೊ ಅಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ನಿವಾಸಿಗಳಿಗೂ ಕೂಡ ಸಾಕಷ್ಟು ಆತಂಕ ಈ ಭಾಗದಲ್ಲಿ ಇರುವಂಥದ್ದು. ಇನ್ನು ಈ ಅಪಾರ್ಟ್ಮೆಂಟ್ನಲ್ಲಿ ಇರುವಂಥವರು ಕೂಡ ಇಲ್ಲಿ ಸಾಕಷ್ಟು ಮಂದಿ ಈಗಾಗಲೇ ಆತಂಕದಲ್ಲಿದ್ದಾರೆ. ಅವರಿಗೂ ಕೂಡ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಸೊ ಇಲ್ಲಿ ಏನು ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಯವರೇಂದರೆ ಅವರು ಈಗಾಗಲೇ ಸ್ಥಳಾಂತರ ಆಗಿದ್ದಾರೆ. ಅವರು ಈಗ ಸಂಬಂಧಿಕರ ಸ್ಥಳಕ್ಕೆ ಅವರು ಹೋಗಿದ್ದಾರೆ. ಈಗಾಗಲೇ ಈ ವಿಚಾರದ ಕುರಿತಂತೆ ಮಾತನಾಡೋಕೆ ಇಲ್ಲಿನ ಅಪಾರ್ಟ್ಮೆಂಟ್ನ ನಿವಾಸಿ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ತಾರೆ. ಸರ್, ಎಷ್ಟೊತ್ತಿಗೆ ಈ ಘಟನೆ ಆಗಿದೆ ಮತ್ತು ಏನೇನಾಗಿದೆ? ಇದು 4:15 5:30 ಮೊದಲು. We are sleeping there. Okay. While sleeping, it's become like a cloud bus. Maybe it fell on that, and everyone got up. My wife and my small boy. So we come down one side and saw everything falling and falling. Okay. So this is the thing. Now we are very scared about that trees, which will go. I don't know which time it will come down. It will damage more to the building. And these are also too long. This wall is there. That is also don't know. Too much water will come there. If it is come there, we don't know another damage also. ಈಗ ಈ ಇನ್ಸಿಡೆಂಟ್ ಆಗೋ ಟೈಮಲ್ಲಿ ಇಲ್ಲಿ ಕೆಳಗಡೆ ಯಾರೂ ಇರಲಿಲ್ಲ. ಯಾರು ಇರಲಿಲ್ಲ. ಇವರಿದ್ದರು, ಅವರು ಹೇಳಿದರು ಯಾರು ಇಲ್ಲ ಎಂದು. ನಮಗೇನು ಗೊತ್ತಿಲ್ಲ ಯಾರು ಇದ್ದಾರೆ ಎಂದು. ವೆಹಿಕಲ್ ಡ್ಯಾಮೇಜ್ ಆಗಿದೆ. ವೆಹಿಕಲ್ ಮಡ್ ಡ್ಯಾಮೇಜ್ ಇನ್ಸೈಡ್. 2 floor, first floor, 2 apartments were damaged. It may cost maybe 6-7 lakh. ನಿಮ್ಮ ಹೆಸರು ಸರ್? ನಮ್ಮ ಸ್ಟ್ಯಾನ್ಲಿ ನೋರಣ್ಣ. ಥ್ಯಾಂಕ್ ಯು ಸರ್. ಇದಿಷ್ಟು ಇಲ್ಲಿನ ಅಪಾರ್ಟ್ಮೆಂಟ್ ನಿವಾಸಿಯವರು ಹೇಳತಕ್ಕಂಥ ಮಾತು. ಅಂದರೆ ಅಲ್ಲಿ ಮನೆಯೊಳಗೆ ಮಲ್ಕೊಂಡಿದ್ರು. ಸೊ ಆ ಟೈಮಲ್ಲಿ ಏಕಾಏಕಿಯಾಗಿ ಈ ಒಂದು ಘಟನೆ ಆಗಿರುವಂಥದ್ದು. ಸೊ ಮುಂದೆ ಕೂಡ ಆತಂಕ ಇದೆ. ಮುಂದೆ ಏನಾಗುತ್ತೆ ಅನ್ನುವಂಥ ಭಯವೂ ಕೂಡ ಅವರಲ್ಲಿದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.